ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನೀವು ಯಾವಾಗಲೂ ಒಂದೇ ರೀತಿಯಾದ ಕ್ಯಾಪ್ಸಿಕಮ್ ಕರಿ ತಿಂದು ಬೋರ್ ಆಗ್ತಿದೆಯಾ? ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ ಇವಾಗ ನೋಡೋಣ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ತಿನ್ನೋಕ್ಕೆ ಕೂಡ ಅಷ್ಟೇ ರುಚಿಯಾಗಿರೋ ಕ್ಯಾಪ್ಸಿಕಮ್ ಮಾಡಿ ತೋರಿಸ್ತೀನಿ ನಾನು. ಇದಕ್ಕೆ 250 ಗ್ರಾಮ್ಸ್ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಇವಾಗ ರೈನಿ ಸೀಸನ್ ಅಲ್ವಾ, ಇವಾಗ ಬಹಳ ಫ್ರೆಶ್ ಆಗಿ ಸಿಗುತ್ತೆ ನಿಮಗೆ ವೆಜಿಟೇಬಲ್. ಕ್ಲೈಮೇಟ್ ಕೂಡ ತಣ್ಣಗಾಗಿ ಇರುತ್ತೆ ಅಲ್ವಾ, ಆ ಥರನೇ ಇದು ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಇದಕ್ಕೆ ನೀರು ಹಾಕ್ಕೊಂಡು ಸ್ವಚ್ಛದಾಗಿ ತೊಳ್ಕೊಳ್ಳಿ ಇದನ್ನು. ಆಮೇಲೆ ಇದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ಓಪನ್ ಮಾಡಿ ಇದನ್ನು. ಇದರಲ್ಲಿರೋ ಸೀಡ್ಸನ್ನೆಲ್ಲ ತೆಗೆದು ಹಾಕಬೇಕು. ಈ ಥರ ಎಲ್ಲ ಕ್ಯಾಪ್ಸಿಕಮನ್ನು ಆ ಥರ ಮಾಡಿ ಇಟ್ಕೊಳ್ಳಿ. ನೋಡಿ, ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲ ಏನೇನು ಬೇಕಂದರೆ ಶೇಂಗಾ, ಒಣ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ. ಇದನ್ನು ನಾವು ಆಯಿಲಲ್ಲಿ ಹಾಕಿ ಫ್ರೈ ಮಾಡಬೇಕು. ಈ ಥರ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು. ಅದು ನಾವು ಯಾವಾಗಲೂ ಹಾಗೆ ರುಬ್ತೀವಲ್ವ, ಈ ಥರ ಟ್ರೈ ಮಾಡಿ ನೋಡಿ. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಮತ್ತು ಇದಕ್ಕೆ 4 ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೋಡಿ, ಕ್ಯಾಪ್ಸಿಕಮನ್ನು ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲ ಬೇಯ್ತಾ ಇದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದಕ್ಕೆ 2 ಟೊಮೆಟೊನ ಹಾಕಿ, ಆದರೆ ಇದನ್ನು ಮೆತ್ತಗಾಗಿ ರುಬ್ಕೊಳ್ಬೇಡಿ, ತರಿಯಾಗಿ ಇರಬೇಕು. ಮತ್ತು ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದು ಕ್ವಿಕ್ಕಾಗಿ ಆಗಿಬಿಡುತ್ತೆ, ಅಷ್ಟೇನು ಟೈಮ್ ತೊಗೊಳ್ಳೋದಿಲ್ಲ. ಯಾಕಂದರೆ ಆಲ್ರೆಡಿ ನಾವು ಮಸಾಲ ಫ್ರೈ ಮಾಡಿದ್ದೀವಲ್ವ. ನೋಡಿ, ಈ ಥರ ಟೆಕ್ಸ್ಚರ್ ಈ ಥರ ಇರಬೇಕು ಅದರದ್ದು. ಮೆತ್ತಗಾಗಿ ಮಾಡ್ಕೊಳ್ಬಾರ್ದು. ನೀರು ಹಾಕಿ ರುಬ್ಬೇಡಿ, ಹಾಗೆ ರುಬ್ಬಬೇಕು ಅದನ್ನು. ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಅದರಲ್ಲಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು. ನಾವು ರೆಗ್ಯುಲರಾಗಿ ಅದೇ ಥರ ಮಾಡ್ತೀವಿ, ಎಣ್ಣೆಗಾಯಿ ಮಾಡ್ತೀವಲ್ವ ಹಾಗೆ ಮಾಡ್ತೀವಿ. ಇಲ್ಲಾಂದರೆ ಓನ್ಲಿ ಈರುಳ್ಳಿ ಟೊಮೆಟೊ ಹಾಕಿ ಮಸಾಲ ಹಾಕಿ ಮಾಡ್ತೀವಿ. ಈ ಥರ ಟ್ರೈ ಮಾಡಿ ನೋಡಿ. ನೀವು ರೆಗ್ಯುಲರಾಗಿ ಇದೇ ಮಾಡ್ಕೊಳ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಇದನ್ನು ಮಸಾಲ ಹಾಕಿ ಫ್ರೈ ಮಾಡಿ. ಟೊಮೆಟೊ ಅಷ್ಟೇ ಹಸಿಯಾಗಿದೆ, ಎಲ್ಲ ಮಸಾಲ ಆಲ್ರೆಡಿ ಫ್ರೈ ಆಗಿದೆ. ಕಲರ್ ಕೂಡ ಭಾಳ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಇದಕ್ಕೆ ಮತ್ತೆ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಆಲ್ರೆಡಿ ನಾವು ಮಸಾಲದಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ವ. ಮತ್ತು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು. ಮತ್ತು ಇದಕ್ಕೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ, ರೈಸ್ ಜೊತೆ ಕೂಡ ಭಾಳ ಚೆನ್ನಾಗಿರುತ್ತೆ ಇದು. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ರೀ ಇದಕ್ಕೆ. ಮೇಯ್ನಾಗಿ ಮೊಸರು 1/2 ಕಪ್ ಕರ್ಡ್ ಹಾಕ್ಕೊಂಡಿದ್ದೀನಿ. ಇದರಿಂದಾನೇ ಇದು ರುಚಿ ಬರುತ್ತೆ. ಇದು ಹಾಕಿದ ಮೇಲೆ ಕಂಟಿನ್ಯೂಸ್ ಆಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಏಕೆಂದರೆ ಅದು ಮೊಸರು ಒಡೆದೋಗುತ್ತೆ ಒಮ್ಮೊಮ್ಮೆ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನಾವು ಶೇಂಗಾ, ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀವಲ್ಲ, ಅದು ಥಿಕ್ನೆಸ್ ಬರುತ್ತೆ ನಮಗೆ. ನೀವು ನೋಡ್ಕೊಳ್ಳಿ, ನಿಮಗೆ ನೀರು ಇಷ್ಟೇ ಸಾಕ, ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು ನೀವು ಇದಕ್ಕೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಕ್ಯಾಪ್ಸಿಕಮನ್ನು ಮತ್ತು ಬೇರೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕಿ ಇದನ್ನು
ಫ್ರೈ ಮಾಡಬೇಕು. ಡೈರೆಕ್ಟ್ ಹಾಕಿದರೆ ಅಷ್ಟು ಟೇಸ್ಟ್ ಬರಲ್ಲ ಅದು. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು. ಇದು ಆಲ್ರೆಡಿ ಬಿಸಿಯಾಗಿದೆ ಬಾಣಲೆ, ಅದಕ್ಕೆ ಈ ಥರ ಹೊಗೆ ಬರ್ತಾ ಇದೆ. ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿ, ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಒಂದು ಕಡೆ ಮಸಾಲ ಕೂಡ ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಜಲ್ದಿ ಫ್ರೈ ಆಗುತ್ತೆ ಅದು ಕ್ಯಾಪ್ಸಿಕಮ್. ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಕ್ರಂಚಿಯಾಗಿ ತಿನ್ನೋ ಟೈಮಲ್ಲಿ ಬಹಳ ಚೆನ್ನಾಗಿರುತ್ತೆ. ಡೈರೆಕ್ಟ್ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಅದು. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಿ ಚೆನ್ನಾಗಿ. ನನಗೆ ಇದು ಗಟ್ಟಿ ಅನ್ನಿಸ್ತಾ ಇದೆ, ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡೆ ಇದರಲ್ಲಿ. ನೀವು ಮಕ್ಕಳಿಗೆ ಟಿಫಿನ್ಗೆ ಆ ಥರ ಮಾಡ್ಬೋದು. ನಿಮಗೆ ಬೆಳಗ್ಗೆ ಟೈಮ್ ಇಲ್ಲ ಅಂದರೂ ನೈಟ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಸ್ವಲ್ಪ ಬಿಸಿ ಮಾಡಿ ಕಟ್ಬೋದು ನೀವು. ನೋಡಿ, ಇದನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮಸಾಲದಲ್ಲಿ ಹಾಕಿದ ಮೇಲೆ 2 ನಿಮಿಷ ಅಷ್ಟೇ ಸಾಕು. ನಾವು ಆಲ್ರೆಡಿ ಫ್ರೈ ಮಾಡಿದ್ದೀವಲ್ವ, ಅದು ಬಹಳ ಬೆಂದರೆ ಅಷ್ಟು ಟೇಸ್ಟಿಯಾಗಿರಲ್ಲ. ಸ್ವಲ್ಪ ಕ್ರಂಚಿಯಾಗಿದ್ರೇ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ, ನೀವು ರೆಗ್ಯುಲರಾಗಿ ಇದೇ ಮಾಡ್ಕೊಳ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಇವಾಗ ಇಷ್ಟೇ, ಗ್ಯಾಸ್ ಆಫ್ ಮಾಡಬೇಡಿ. ಫೈನಲಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬಹಳ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಎಣ್ಣೆ ಎಲ್ಲ ಸೈಡ್ ಬಂದಿದೆ. ಅದು ಕ್ಯಾಪ್ಸಿಕಮ್ ಕೂಡ ಎಷ್ಟು ಕ್ರಂಚಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಥ್ಯಾಂಕ್ ಯು.